ನಮಸ್ಕಾರ ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಖರ್ಗೆ ಅವರು ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರುವುದು ಅವರ ಖಡಕ್ ಧ್ವನಿ. ಸಂಸತ್ತಿನಲ್ಲಿ ರಾಷ್ಟ್ರೀಯ ನಾಯಕರನ್ನೇ ತರಾಟೆಗೆ ತೆಗೆದುಕೊಳ್ಳುವಂತಹ ಎದೆಗಾರಿಕೆ ಉಳ್ಳುವಂತಹ ಹಿರಿಯ ರಾಜಕಾರಣಿ. ಕರುನಾಡಿನ ಸೋಲಿಲ್ಲದ ಸರದಾರ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನ ಅವರದ್ದು. ಅಧಿಕಾರಕ್ಕಾಗಿ ರಾಜಕೀಯ ಮಾಡಬಾರದು, ರಾಜಕಾರಣಿಗಳು ಸಿದ್ಧಾಂತದ ಮೇಲೆ ನಡಿಬೇಕು, ಇದು ಖರ್ಗೆ ಅವರು ಹೇಳುವಂತಹ ಮಾತು. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಲೇ ಹೇಳಬಹುದು. ಇಂತಹ ಖರ್ಗೆ ಅವರ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ನಾಯಕರ ವಾಕ್ ಸಮರದಲ್ಲಿ ಖರ್ಗೆ ಅವರ ವೈಯಕ್ತಿಕ ಬದುಕಿನ ಒಂದು ವಿಚಾರ ಹೊರಬಿದ್ದಿದೆ. ವೀಕ್ಷಕರೇ, ಇತ್ತೀಚೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭಯೋತ್ಪಾದಕರಿಗೆ ಹೋಲಿಸಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲ ದಿನಗಳ ಹಿಂದೆ ಒಂದು ವಿವಾದವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಖರ್ಗೆ ಅವರ ಮಾತಿಗೆ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯಿಸುತ್ತಾರೆ. ಮಹಾರಾಷ್ಟ್ರದ ಅಚಲಪುರದಲ್ಲಿ ಅವರು ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡುತ್ತಾ, ಮತ ಬ್ಯಾಂಕ್ ಆಗಿ ಖರ್ಗೆ ಅವರು ತಮ್ಮ ತಾಯಿ ಹಾಗೆ ಕುಟುಂಬದವರು ಜೀವ ಕಳೆದುಕೊಳ್ಳೋದಕ್ಕೆ ಕಾರಣರಾದವರನ್ನ ಮರೆತಿದ್ದಾರೆ ಅಂತ ಆದಿತ್ಯನಾಥ್ ಅವರು ತಿರುಗೇಟನ್ನ ಕೊಡ್ತಾರೆ. ಇಲ್ಲಿಂದ ಒಂದು ಹೊಸ ಚರ್ಚೆ ಶುರುವಾಗುತ್ತೆ. ಖರ್ಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ. ಖರ್ಗೆ ಅವರ ಜೀವನದಲ್ಲಿ ಅಂತಹದೊಂದು ಘೋರ ಘಟನೆ ನಡೆದು ಹೋಗಿದ್ಯಾ, ಹೇಗೆ ತಮ್ಮ ಕುಟುಂಬದವರನ್ನ ಕಳೆದುಕೊಂಡ್ರು ಅನ್ನೋದರ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಖರ್ಗೆ ಅವರ ಜೀವನದ ಸ್ಟೋರಿಯನ್ನ ನೀವು ಕೇಳಲೇಬೇಕು. ಹಾಗಾದ್ರೆ ಏನಿದು ಯೋಗಿ ಆದಿತ್ಯನಾಥ್ ಅವರು ಹೇಳಿದಂತಹ ಖರ್ಗೆ ಅವರ ಜೀವನದ ಕತೆ? ಹೆತ್ತ ತಾಯಿ, ಒಡ ಹುಟ್ಟಿದವರನ್ನ ಕಳೆದುಕೊಂಡಿದ್ದು ಹೇಗೆ? ಏನಿದು ಖರ್ಗೆ ಅವರ ಜೀವನದ ಕರಾಳ ಚರಿತ್ರೆ? 82 ವರ್ಷಗಳ ಹಿಂದೆ ಅಷ್ಟಕ್ಕೂ ನಡೆದಿದ್ದೇನೋ ಆ ಎಲ್ಲ ಅದರ ಬಗ್ಗೆ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಜನಿಸಿದ್ದು 1942 ಜುಲೈ 21ರಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ. ಬಾಲ್ಯದಲ್ಲೇ ಖರ್ಗೆ ಅವರು ಒಂದು ಕರಾಳ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಇವತ್ತು ಅವರು ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರ. ಆದ್ರೆ ಅವರು ಹುಟ್ಟುತ್ತಲೇ ಸುಖದ ಸುಪ್ಪತ್ತಿಗೆಯಲ್ಲಿ ಹುಟ್ಟಿದಂತವರಲ್ಲ. ಕಡು ಬಡತನದ ಮನೆಯಲ್ಲಿ ಜನಿಸಿ ಸಾಕಷ್ಟು ನೋವು, ಕಷ್ಟ, ನಷ್ಟವನ್ನು ಅನುಭವಿಸಿದ್ದಾರೆ. ಮಗುವಿದ್ದಾಗಲೇ ದುಷ್ಟರ ಕೃತ್ಯದಿಂದ ತಾಯಿ ಮತ್ತು ಒಡಹುಟ್ಟಿದವರನ್ನ ಕಳೆದುಕೊಳ್ತಾರೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 1947 ಆಗಸ್ಟ್ 15ರಂದು ಭಾರತದ ದೇಶ ಸ್ವತಂತ್ರ ಆಯಿತು. ಆದರೆ ನಿಜಾಮರ ಕಪಿಮುಷ್ಟಿಯಲ್ಲಿ ಇದ್ದಂತಹ ಹೈದರಾಬಾದ್ ಕರ್ನಾಟಕ ಪ್ರದೇಶ 1 ವರ್ಷ ತಡವಾಗಿ ಭಾರತದಲ್ಲಿ ವಿಲೀನಗೊಳ್ಳುತ್ತೆ. ಈ ನಿಜಾಮನ ಆಡಳಿತ ಅವಧಿಯಲ್ಲಿ ಈ ಪ್ರದೇಶಗಳ ಮೇಲೆ ನಿಜಾಮನ ಖಾಸಗಿ ಸೈನ್ಯ ರಜಾಕಾರರ ಪಡೆ ನಡೆಸಿದಂತಹ ದಾಳಿ ಅಷ್ಟಿಷ್ಟಲ್ಲ. ಕ್ರೌರ್ಯ ಮನೋಭಾವದ ರಜಾಕಾರರ ದಾಳಿಯಿಂದ ಈ ಪ್ರದೇಶದಲ್ಲಿ ಅಸಂಖ್ಯಾತ ಜನರು ಪ್ರಾಣವನ್ನ ಕಳೆದುಕೊಳ್ತಾರೆ. ಅದೆಷ್ಟೋ ಜನರು ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರ್ತಾರೆ. ಇದೇ ರಜಾಕಾರರ ದಾಳಿ ಸಂದರ್ಭದಲ್ಲಿ ಖರ್ಗೆ ಅವರ ಕುಟುಂಬವು ಕೂಡ ನಲುಗಿ ಹೋಗಿದೆ. ವೀಕ್ಷಕರೇ, ಅದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭ. ಆಗ 560ಕ್ಕೂ ಹೆಚ್ಚು ರಾಜ ಸಂಸ್ಥಾನಗಳು ಭಾರತದಲ್ಲಿದ್ದವು. ಆ ರಾಜ ಸಂಸ್ಥಾನಗಳ ಪೈಕಿ ಹೈದರಾಬಾದ್ ನಿಜಾಮನ ಹೈದರಾಬಾದ್ ಸಂಸ್ಥೆ ಸ್ಥಾನವೂ ಸಹ ಕರ್ನಾಟಕದ ಕಲಬುರಗಿ ಸೇರಿದಂತೆ ಹಲವಾರು ಭಾಗಗಳು ಆಗ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ವು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬಹುತೇಕ ಎಲ್ಲಾ ರಾಜ ಸಂಸ್ಥಾನಗಳು ಭಾರತದ ಒಕ್ಕೂಟ ಸೇರಿದರೆ ಹೈದರಾಬಾದ್ ನಿಜಾಮ ಮಾತ್ರ ತಗಾದಿಯಲ್ಲಿ ತೆಗೆದಿದ್ದ. ಯಾವಾಗ ಹೈದರಾಬಾದ್ ನಿಜಾಮ ತಗಾದಿಯನ್ನ ತೆಗೆದ್ನೋ ಆಗ ನಿಜಾಮನ ವಿರುದ್ಧವಾಗಿ ಜನ ಸಿಟ್ಟಿಗೆದ್ದು ಬಿಡ್ತಾರೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ದ ಕರ್ನಾಟಕದ ಕೆಲ ಪ್ರದೇಶದಲ್ಲಿಯೂ ನಿಜಾಮನ ವಿರುದ್ಧವಾಗಿ ದಂಗೆ ಏಳುವುದಕ್ಕೆ ಶುರು ಮಾಡ್ತಾರೆ. ಹೀಗೆ ದಂಗೆ ಎದ್ದಂತಹ ಜನರನ್ನ ಹತ್ತಿಕ್ಕೋದಕ್ಕೆ ಮುಂದಾದಂತಹ ನಿಜಾಮ ತನ್ನ ಕ್ರೂರ ರಜಾಕಾರರ ಪಡೆಯನ್ನ ಅಖಾಡಕ್ಕಿಳಿಸುತ್ತಾನೆ. ಹೀಗೆ ದಂಗೆ ಎದ್ದವರನ್ನ ಹತ್ತಿಕ್ಕುತ್ತಾ ಬಂದಂತಹ ರಜಾಕಾರರ ಪಡೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ವರವಟ್ಟಿ ಗ್ರಾಮಕ್ಕೆ ಲಗ್ಗೆ ಇಡುತ್ತೆ. ಆ ಗ್ರಾಮದಲ್ಲಿ ಸಿಕ್ಕವರನ್ನೆಲ್ಲ ಕೊಚ್ಚಿ ಹಾಕಿ ಇಡೀ ಊರನ್ನೇ ಸ್ಮಶಾನ ಮಾಡಿಬಿಡುತ್ತೆ. ವರವಟ್ಟಿ ಗ್ರಾಮದಲ್ಲಿ ಗುಡಿಸಲೊಂದಕ್ಕೆ ರಜಾಕಾರರು ಬೆಂಕಿ ಇಟ್ಟ ಪರಿಣಾಮ ಆ ಮನೆಯಲ್ಲಿ ಇದ್ದವರೆಲ್ಲ ಸುಟ್ಟು ಬೂದಿಯಾಗಿ ಹೋಗ್ತಾರೆ.
ಮನೆ ಪಕ್ಕದಲ್ಲೇ ಕೆಲಸ ಮಾಡುತ್ತಿದ್ದಂತಹ ಆ ತಾಯಿ ಮಗಳನ್ನ ಹಿಂಸಿಸಿ ಬೆಂಕಿ ಹಚ್ಚಿ ಕೊಂದು ಬಿಡುತ್ತಾರೆ. ಈ ಒಂದು ಘಟನೆ ನಡೆದಾಗ ಬೇರೆ ಊರಿಗೆ ಹೋಗಿದ್ದ ಮನೆಯ ಯಜಮಾನ ಮಾಪಣ್ಣ ವಾಪಸ್ ಬಂದು ನೋಡಿದ್ರೆ ಮನೆಯೇ ಭಸ್ಮವಾಗಿತ್ತು. ಮಾಪಣ್ಣನ ಹೃದಯವೇ ಒಡೆದು ಹೋಗುತ್ತೆ. ನಿಂತ ನೆಲದಲ್ಲೇ ಕುಸಿದು ಬೀಳ್ತಾರೆ. ಮಣ್ಣಲ್ಲಿ ಬಿದ್ದು ಹೃದಯ ವಿದ್ರಾಕವಾಗಿ ಒದ್ದಾಡ್ತಾರೆ. ಅಷ್ಟರಲ್ಲಿ ದೂರದ ಮರವೊಂದಕ್ಕೆ ಕಟ್ಟಿದ ಜೋಲಿಯಿಂದ ಮಗುವೊಂದು ಅಳುವ ಶಬ್ದ ಕೇಳಿತ್ತು. ಆ ನೋವಿನಲ್ಲಿ ದಡಬಡಿಸಿ ಎದ್ದಂತಹ ಮಾಪಣ್ಣ ಜೋಲಿಯ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅದು ತನ್ನದೇ ಮಗು ಬೇರಾರು ಅಲ್ಲ, ಇವತ್ತಿನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಂತಹದ್ದೊಂದು ಕರಾಳ ಘೋರ ಘಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಅವರ ತಂದೆ ಮಾತ್ರ ಬದುಕುಳಿತಾರೆ. ಖರ್ಗೆಯ ಚಿಕ್ಕಮ್ಮನನ್ನು ಕಳೆದುಕೊಳ್ತಾರೆ, ತನ್ನ ಸಹೋದರಿಯನ್ನು ಕಳೆದುಕೊಳ್ತಾರೆ. ಅಷ್ಟೇ ಯಾಕೆ ತಮ್ಮ ತಾಯಿಯನ್ನು ಸಹ ಕಳೆದುಕೊಳ್ತಾರೆ. ಆ ಒಂದು ಘಟನೆಯ ನಂತರದಲ್ಲಿ ಖರ್ಗೆ ಅವರು ಹೊರವಟ್ಟಿಯನ್ನ ಬಿಟ್ಟು ಕಲಬುರಗಿಗೆ ನೆಲೆಸುತ್ತಾರೆ. ಕಾಲಕ್ರಮೇಣ ಚೇತರಿಸಿಕೊಳ್ತಾರೆ. ಅಲ್ಲಿನ NV ಶಾಲೆಯಲ್ಲಿ ಖರ್ಗೆಯವರು ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣವನ್ನ ಮುಗಿಸುತ್ತಾರೆ. ಸರ್ಕಾರಿ ಕಾಲೇಜಿನಲ್ಲಿ ಆರ್ಟ್ಸ್ ವಿಭಾಗದಲ್ಲಿ PU ಶಿಕ್ಷಣವನ್ನ ಮುಗಿಸುತ್ತಾರೆ. ಶೇರ್ ಶಂಕರ್ಲಾಲ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಳ್ತಾರೆ. 1964ರಲ್ಲಿ ಪದವಿ ಓದುತ್ತಿರುವಾಗಲೇ ಖರ್ಗೆಯವರು ಕಾಲೇಜು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಆ ಸಮಯದಲ್ಲೇ ಅವರು ಬಹುಮತದಿಂದ ಆಯ್ಕೆಯಾಗಿದ್ರು. ಹೀಗೆ ವಿದ್ಯಾರ್ಥಿ ಜೀವನದಲ್ಲೇ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. LLB ಪದವಿಯನ್ನು ಪಡೆದಂತಹ ಅವರು ಕಲಬುರಗಿ ನಗರದಲ್ಲಿ MSKML ನೌಕರರ ಕಾನೂನು ಸಲಹೆಗಾರರಾಗಿ ಕೆಲಸವನ್ನ ಮಾಡ್ತಾರೆ. ಇನ್ನು ಅವರ ತಂದೆ ಮಾಪಣ್ಣ ಅವರು MSKML ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಒಂದು ಸಂಸ್ಥೆಯ ಕಾನೂನು ಹಕ್ಕುಗಳಿಗಾಗಿ ಖರ್ಗೆ ಅವರು ಹೋರಾಟವನ್ನ ನಡೆಸಿದ್ರು. ಹೀಗೆ ಹೋರಾಟದಿಂದಲೇ ಜೀವನವನ್ನ ಆರಂಭಿಸಿದ ಅವರು ಅಂತಿಮವಾಗಿ 1969ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರೆ. ಮೊದಲಿಗೆ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಅವರು ತಾನೊಬ್ಬ ಶಾಸಕ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು 1972ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗ್ತಾರೆ. ಆದರೆ ಆರಂಭದಲ್ಲಿ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿರ್ತಾರೆ. ಈ ಸೇಡಂ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಸುಲಭವಾಗಿ ಗೆಲುವು ಸಾಧಿಸಬಹುದು ಅನ್ನೋದು ಖರ್ಗೆ ಅವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಅವರಿಗೆ ಸೇಡಂ ಕ್ಷೇತ್ರದ ಬದಲಾಗಿ ಟಿಕೆಟ್ ಸಿಕ್ಕಿದ್ದು ಮಾತ್ರ ಅಂದಿನ ಕಲಬುರಗಿ ಜಿಲ್ಲೆಯ ಗುರುಮಠಕಲ್ SC ಮೀಸಲು ಕ್ಷೇತ್ರದಿಂದ. ವೀಕ್ಷಕರೇ, ಖರ್ಗೆ ಅವರಿಗೆ ಅವತ್ತು ದೇವರಾಗಿ ಬಂದಿದ್ದು ಬೇರಾರೂ ಅಲ್ಲ, ದೇವರಾಜು ಅರಸು ಅವರು. ಆಗ ದೇವರಾಜು ಅರಸು ಅವರು ಯುವಕರಿಗೆ, ಅದರಲ್ಲೂ ಹಿಂದುಳಿದವರಿಗೆ ಹೆಚ್ಚಿನ ಅವಕಾಶವನ್ನ ನೀಡುವಂತಹ ಉದ್ದೇಶವನ್ನ ಹೊಂದಿದ್ರು. ಅನೇಕ ಹೊಸ ಪ್ರತಿಭೆಗಳನ್ನ ಗುರುತಿಸೋಕೆ ಮುಂದಾಗಿದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಇಬ್ಬರು ಯುವಕರು. ಅದರಲ್ಲಿ ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಬ್ಬರು ಧರ್ಮ ಸಿಂಗ್. ಇಬ್ಬರನ್ನ ಗುರುತಿಸಿ ಮೊದಲ ಬಾರಿಗೆ ಟಿಕೆಟ್ ನೀಡಲಾಗಿತ್ತು. ಮೊದಲ ಪ್ರಯತ್ನದಲ್ಲೇ ಶಾಸಕರಾಗಿ ಖರ್ಗೆ ಅವರು ಆಯ್ಕೆಯಾಗ್ತಾರೆ. ಹೀಗೆ ತೀರಾ ಬಡತನದಲ್ಲಿ ಹುಟ್ಟಿದಂತಹ ಖರ್ಗೆ ಅವರಿಗೆ ಆ ಸಂದರ್ಭದಲ್ಲಿ ತಮ್ಮದೇ ಆದ ಯಾವುದೇ ಆಸ್ತಿ ಇರಲಿಲ್ಲ. ರಾಜಕೀಯದಲ್ಲಿ ಗಾಡ್ ಫಾದರ್ ಕೂಡ ಇರಲಿಲ್ಲ. ಆದರೆ ದೇವರಾಜು ಅರಸು ಅಂತವರ ಕೃಪಾಶೀರ್ವಾದ ಸಿಕ್ಕಿತ್ತು. ಜೊತೆಗೆ ಸಿದ್ಧಾಂತ ಮತ್ತು ಹೋರಾಟದ ಮನೋಭಾವನೆ ಇತ್ತು. ಹೀಗಾಗಿ ಯಾವುದೇ ಶ್ರೀಮಂತಿಗೆ ಗಾಡ್ ಫಾದರ್ ಇಲ್ಲದೆ ಇದ್ರೂ ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡಿದಂತಹ ಖರ್ಗೆ ಅವರು ಹಂತ ಹಂತವಾಗಿ ರಾಜಕೀಯದ ಮೆಟ್ಟಿಲನ್ನ ಹತ್ತುವಂತಹ ಕೆಲಸವನ್ನ ಆರಂಭಿಸಿದ್ರು. ಮೊದಲ ಬಾರಿಗೆ ಶಾಸಕರಾಗಿದ್ದಾಗಲೇ 1976ರಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿದ್ರು. 2004ರವರೆಗೆ ಇದೇ ಗುರುಮಠಕಲ್ ಕ್ಷೇತ್ರದಿಂದ 8 ಬಾರಿ ಸ್ಪರ್ಧಿಸಿ ಬರೋಬ್ಬರಿ 8 ಬಾರಿಯೂ ಗೆಲುವನ್ನ ಸಾಧಿಸಿದ್ದಾರೆ. ಈ ಒಂದು ಅವಧಿ ಕೆಪಿಸಿಸಿ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಹಲವು ಉನ್ನತ ಮಟ್ಟದ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು 2008ರಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ 9ನೇ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಆದ್ರೆ ವಿಧಾನಸಭೆಯ ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಪಕ್ಷದ ವರಿಷ್ಠರಿಂದಲೇ ಬುಲಾವ್ ಬರುತ್ತೆ. 2009ರಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನ SC ಮೀಸಲು ಕ್ಷೇತ್ರವಾಗಿ ಮಾರ್ಪಾಡು ಮಾಡಲಾಗುತ್ತೆ. ಸ್ವತಃ ಸೋನಿಯಾ ಅವರು ನೀವು ಕೇಂದ್ರ ರಾಜಕಾರಣಕ್ಕೆ ಬರಬೇಕು, ಹೀಗಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಹೇಳಿ ಅವರನ್ನ ಕೇಂದ್ರ ರಾಜಕಾರಣಕ್ಕೆ ಬರಮಾಡ್ಕೊಳ್ತಾರೆ.
ಹೀಗೆ 2009ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿ, ರೈಲ್ವೆ ಸಚಿವರಾಗಿ ಕೆಲಸ ಮಾಡ್ತಾರೆ. ಇನ್ನು 2014ರಲ್ಲೂ ಇದೇ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಹೀಗೆ 1972ರಿಂದ 2019ರವರೆಗೆ 9 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ ಖರ್ಗೆ ಅವರು ಸೋಲಿಲ್ಲದ ಸರದಾರ ಅಂತ ಅನ್ನಿಸಿಕೊಳ್ತಾರೆ. ಆದ್ರೆ 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವರಿಗೆ ಸೋಲಾಗುತ್ತೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರನ್ನ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಮಾಡೋ ಮೂಲಕ ಖರ್ಗೆ ಅವರನ್ನ ಮತ್ತೆ ಮುನ್ನಡೆಗೆ ತರುತ್ತೆ. ಸದ್ಯ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಖರ್ಗೆ ಅವರ ಕುಟುಂಬದ ವಿಚಾರಕ್ಕೆ ಬಂದ್ರೆ, ಖರ್ಗೆ ಅವರ ತಂದೆ ಮಾಪಣ್ಣ, ತಾಯಿ ಸೈಬವ್ವ, ಇನ್ನು ಖರ್ಗೆ ಅವರ ಪತ್ನಿ ರಾಧಾಬಾಯಿ ಖರ್ಗೆ. ಇವರಿಗೆ 5 ಜನ ಮಕ್ಕಳು. ಇವರ 5 ಜನ ಮಕ್ಕಳ ಪೈಕಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಪ್ರಿಯಾಂಕ ಖರ್ಗೆ ಅವರು ಸಹ ಒಬ್ಬರು. ಹೀಗೆ ಖರ್ಗೆ ಅವರದ್ದು ಹೋರಾಟದ ಜೀವನ. ಅದರಲ್ಲೂ ಬಾಲ್ಯದಲ್ಲೇ ಅತ್ಯಂತ ಕರಾಳ ಘಟನೆ ಅವರ ಜೀವನದಲ್ಲಿ ನಡೆದು ಹೋಗಿದೆ. ಈ ಒಂದು ವಿಚಾರ ರಾಜಕೀಯ ವಾಕ್ಸಮರದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಅವರು ಯೋಗಿ ಆದಿತ್ಯನಾಥ್ ಅವರ ಕೇಸರಿ ಬಟ್ಟೆಗೆ ಸಂಬಂಧಿಸಿದಂತೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಯೋಗಿ ಅವರು, ನಾನೊಬ್ಬ ಯೋಗಿ, ಯೋಗಿಗೆ ದೇಶವೇ ಮೊದಲು ಅಂತ ಹೇಳ್ತಾರೆ, ಆದರೆ ನಿಮಗೆ ಕಾಂಗ್ರೆಸ್ ತುಷ್ಟೀಕರಣ ಮೊದಲು ಅಂತ ತಿರುಗೇಟನ್ನ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಖರ್ಗೆ ಅವರ ಗ್ರಾಮವು ಹೈದರಾಬಾದ್ ನಿಜಾಮರ ಅಧೀನದಲ್ಲಿತ್ತು. ಜೊತೆಗೆ ಖರ್ಗೆ ಅವರ ಕುಟುಂಬವು ನಿಜಾಮರ ದಾಳಿಗೊಳಗಾಗಿತ್ತು ಅನ್ನುವ ಕರಾಳ ಸತ್ಯ ಘಟನೆ ಬಿಚ್ಚಿಡುತ್ತಾರೆ. ಇದಿಷ್ಟು ಸದ್ಯ ಚರ್ಚೆ ಆಗ್ತಿರುವಂತಹ ನಿಜಾಮರ ದಾಳಿಯ ಆ ಕರಾಳ ದಿನಗಳ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.